ಇಲ್ಲಿ ಕರೆದಿರೋದು ಯಾಕೆ ಸದಾ? ಆಯ್ತು, ಮಾತಾಡ್ಲಿ ಅಶೋಕ್ ನಾರಾಯಣ್. ಪ್ರತಿಪಕ್ಷ ಇಲ್ಲಿ ಮಾತಾಡ್ಲಿಕ್ಕೇನೆ ಆಯ್ತು, ಸರ್ಕಾರವನ್ನು ಬಯಲಿಗೆ ಎಳೆಯಕ್ಕೇನೆ ಮಾತಾಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಯತ್ನ ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿದೆ. ಆಯ್ತು, ಮತ್ತೆ ಅವರು ನಮ್ಮ ಕೃಷ್ಣ ಬೈರೇಗೌಡರು, ಪ್ರಿಯಾಂಕ ಖರ್ಗೆ ಬಹಳ ಅನುಭವಿ ರಾಜಕಾರಣಿಗಳು, ಬಹಳ ಅಧ್ಯಯನಶೀಲರದಾರೆ. ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕಿಂತ ಮುಂಚೆ ಏನೇನು ಹೇಳ್ಬೇಕು ಅವ್ರು ಹೇಳಿ. ತಮ್ಮ ಇಲಾಖೆಯಲ್ಲಿ ನಾವು ಉತ್ತರ ಕರ್ನಾಟಕ ಏನ್ ಮಾಡಿದ್ದೀವಿ, ಏನಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಏನು ಸರ್ಕಾರದಿಂದ ಆಗ್ಬೇಕಾಗಿದೆ ಅನ್ನೋಂಥ ಸಮಸ್ಯೆಗಳ ಬಗ್ಗೆ, ನೀರಾವರಿ ಬಗ್ಗೆ, ಅನೇಕ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಸುಮ್ಮ ಕೂತು ಕೇಳುವಂತಾದರೆ ಕನಿಷ್ಠ ಸೌಜನ್ಯ ತೋರಿಸಲಿ. ಮೇಲಿಂದ ಮೇಲೆ ಎದ್ದೆದ್ದು ಈಗೇನೋ ಅವ್ರ ನಂತರ ಏನೋ ಸಚಿವ ಹೊಸ ಯಾರು ಮುಖ್ಯಮಂತ್ರಿ ಆದ್ರೆ ಸಚಿವ ಸಂಪುಟದಿಂದ ತೆಗೆಯುವಂತ ತಾಕತ್ ಯಾರಿಗೂ ಇಲ್ಲ. ಅವ್ರನ್ನ ತಗೊಂಡೇ ತಗೋತಾರೆ. ಯಾಕೆ ಗಾಬರಿ ಆಗಿ ಈ ರೀತಿ ಒಂದು ಸ್ಪರ್ಧಾತ್ಮಕವಾಗಿ ಈ ತಮ್ಮ ಒಂದು ಚಟುವಟಿಕೆ ತೋರ್ಸ್ಲಕತ್ತಾರ ಗೊತ್ತಿಲ್ಲ. ಒಂದ್ ಕೆಲಸ ಮಾಡೋಣ, ಅವ್ರ ಕಡೆ ಇಷ್ಟೆಲ್ಲ ಅಧಿಕಾರಿಗಳು ಅದಾರ, ಎಲ್ಲ ಅವ್ರಿಗೆ NGO ಗಿಂಜುಗಳು ಅಡ್ವೈಸ್ ಮಾಡೋರ್ದಾರ. ನಮ್ಮ ವಿರೋಧ ಪಕ್ಷ ನಾಯಕರು ಏನ್ ಮಾತಾಡ್ಬೇಕಂತ ಅವ್ರು ಬರೆದು ಕೊಟ್ಬಿಡ್ಲಿ, ಅದನ್ನ ಮಾತಾಡ್ತಾರೆ. ಬೇಡ ಅವ್ರೇನ್ ಹೇಳ್ತಾರ ಅದನ್ನ ಮಾತಾಡ್ತಾರೆ ನಮ್ಮ ವಿರೋಧ ಪಕ್ಷ ನಾಯಕರು. ಮತ್ತೆಲ್ಲ ತಾವು ಕಷ್ಟದಿಂದ ಮ್ಯಾಲ್ ಬಂದವ್ರದಿರಿ. ಮಳಿ ಆಗಿ ಎಲ್ಲಾರ ಮನಿ ಬಿದ್ದಾಗ ಎಂತ ಕಷ್ಟ ಇದ್ರು ಕೂಡ ಯಡಿಯೂರಪ್ಪನವ್ರು 5 ಲಕ್ಷ ರೂಪಾಯಿ ಒಂದ್ ಮನಿ ಕೊಟ್ರ ಆ ಟೈಮ್ದಾಗ. ಈ ಸರ್ಕಾರ ಅದನ್ನ ಹೇಳತ್ತಾರೆ ಅವರು. 2.5 ವರ್ಷ ನೀವೇನ್ ಮಾಡಿರಂತೀರಿ ಉತ್ತರದಾಗ ಹೇಳ್ರಿಲ್ಲ. ಹೇಳಿ ಅವರು ಮನೆ ಫ್ಲಡ್ ಬಂದು ಮನ್ಯಾಗ ನೀರ್ ಹೊಟ್ಟಿದ್ರೆ ಎಲ್ಲಾರ್ಗು ಒಮ್ಮೆಗೆ 10,000 ರೂಪಾಯಿ ಹೋದಲ್ ಕೊಟ್ರು. ಬಿಟ್ಟು ಮನಿಗಳಿಗೆ 5 ಲಕ್ಷ ರೂಪಾಯಿ ಕೊಟ್ರು. ನಮ್ ಸರ್ಕಾರ ನಾವು ಅದನ್ನೆಲ್ಲ ಮಾಡಿದ್ದೀವಿ, ನೀವೇನ್ ಮಾಡಿಲ್ಲಲ್ಲಪ್ಪ ಅಂತ ಹೇಳಿದ್ರೆ ನೀವು ಉತ್ತರ ಕೊಡ್ಬೇಕಾದ್ರೆ ಉತ್ತರ ಕೊಡ್ರಿ. ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡ್ರಿ ಅಂತ ಆಗ್ತಾ ಇಲ್ಲ. ನಿಮ್ ಸರ್ಕಾರದಿಂದ ಕೊಟ್ಟಿಲ್ಲ, ಅದಕ್ಕೆ ನಾವು ಕೋರ್ಟಿಗೆ ಹೋಗಿ ತಂದ್ವಿ ಅಂತ ಅದನ್ನ ಹೇಳಕತ್ತೀವಿ ಅಷ್ಟೇ. ಅವ್ರು ಹಿಂಗ ಮಾಡಿದ್ರಿ ಅಂತ ಹೇಳಿಲ್ಲ. ಅವ್ರೇನ್ ಹಂಗ ಮಾಡ್ರಿ ಅಂತ ಹೇಳಿಲ್ಲ. ಮತ್ತೆ ಕೇಳೋ ತನಕ ಸಮಾಧಾನ ಇರ್ಬೇಕಲ್ಲ. ಜಸ್ಟ್ ಶುರು ಮಾಡ್ಯಾರ ಅವರು. ಶುರು ಐತಿ. ಈಗ ಶುರು ಮಾಡ್ರಿ, ಅವ್ರಿಗೇನ್ ಪ್ರಶ್ನೆ ಮತ್ತೆ ಉತ್ತರ ಹೇಳ್ಬೇಕಾದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಆಯ್ತು ಬಿಡಿ, ನಮಗ್ ಗೊತ್ತೈತಿ ಮುಖ್ಯಮಂತ್ರಿಗಳ ಮನಸ್ಸಿಗೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಐತಿ. ಅಂದ್ರೂ ಕೂಡ ಕುಂತ್ ಕೇಳತ್ತಾರ ಅವರು. ಕೇಳಿ ಅವ್ರ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿರ್ತದ, ಅಂದ್ರೂ ಇದನ್ನ ಕೇಳ್ತಿದ್ದಾರೆ. ಕೇಳ್ತಾ ಇದ್ದಾರೆ. ಅಧ್ಯಕ್ಷರೇ, ಅವರು ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಸಿಎಂ ಮಾಡ್ಬೇಕಂತಾರೆ, ಉತ್ತರ ಕೊಡ ಶಕ್ತಿ ಇಲ್ವಾ? ರಾಜಕಾರಣ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ಏನಾದ್ರು ಒಂದು ಅವಕಾಶ ಏನ್ ಮಾಡಿಲ್ಲ ಚರ್ಚೆ ಬೇಡ ಆದ್ರೆ ಅವ್ರಿಗೆಲ್ಲ ಅವಕಾಶ ಸಿಗ್ಲಿ ಅಂತ ಬಿಟ್ಬಿಡ್ಬೇಕು. ಅವ್ರು ಮಾತಾಡೋ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಎಲ್ಲಾದ್ರೂ ಮಾತಾಡ್ತಾನೆ ಇದ್ರೆ ನಾನು ಈಗಾಗಲೇ ಪೀಠದಿಂದ ಅವ್ರಿಗೆ ಮಾತಾಡ್ರಿ ಅಂತ ಉತ್ತರ ಕರ್ನಾಟಕದ ವಿಷಯ ಅಂತ ಹೇಳಿದ್ರೆ ಕಾಂಪಿಟಿಷನ್ ಇದೆ. ಉತ್ತರ ಕೊಡುವಾಗ ಕೊಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡುವಾಗ ಯಾರು ಬೇಡ ಅಂತ ಬರ್ಕೊಳ್ಳಿ. ಇಲ್ಲ ನಿಮ್ಮ ಅಧಿಕಾರಿಗಳು ಇದೀರಲ್ಲ, ಅವ್ರ ಕೈ ಬರ್ಕೊಳ್ಳಿ ಅಲ್ಲ, ಆಮೇಲೆ ಮಾತಾಡ್ಲಿ ಒಟ್ಟಿಗೆ. ಸುಮ್ನೆ ಒಂದು ಅವ್ರು ನೋಡಿದ್ರೆ ಪಾಯಿಂಟ್ ಆಫ್ ಆರ್ಡರ್ ಇರ್ತದು, ಅಲ್ಲಿ ನೋಡಿದ್ರೆ ಶಿವಲಿಂಗೋತಾರೆ ಅವರತ್ತು ಮಾತಾಡೋ ಜಾಸ್ತಿ ಇಲ್ಲ. ನಾವು ಕಷ್ಟದಲ್ಲಿದ್ದೇವೆ. ಕರ್ನಾಟಕದ ಉತ್ತರ ಭಾಗ ನಾವು ಕಷ್ಟದಲ್ಲಿದ್ದೇವೆ. ಅದನ್ನ ಮಾಡಿಲ್ಲ, ಇದನ್ನ ಮಾಡಿಲ್ಲ ಅಂತ ಮಾತಾಡೋದು ಬೇಡ. ಏನ್ ಆಗ್ಬೇಕು, ಹೆಂಗ್ ಮಾಡ್ಬೇಕು ಹೇಳಿ. ಅವರು ಕೇಂದ್ರ ಸರ್ಕಾರದಿಂದ ಏನ್ ಮಾತಾಡ್ಬೇಕು. ಅಧಿವೇಶನ